ನಮಸ್ಕಾರ. ಹೋಮಿ ಹೋಮ್ಗೆ ಸ್ವಾಗತ. ಇನ್ನೇನು ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ ಅಂತ ಬೇಂದ್ರೆ ಅವರು ಹೇಳಿದ್ದಾರೆ. ಶ್ರಾವಣ ಅಂದರೆ ಹಬ್ಬದ ಸಾಲುಗಳು ಕಾಯ್ತಾ ಇರುತ್ತೆ. ತಿಂಡಿಗಳನ್ನು ಈಗೆಲ್ಲ ಕಾಂಡಿಮೆಂಟ್ಸಿಂದ ತಂದು ದೇವ್ರ ಮುಂದೆ ಅಲಂಕಾರ ಮಾಡೋದು ಒಂದು ವಿಧಾನ. ಬಟ್ ಪ್ಯಾಷನೇಟಾಗಿ ಡೆಡಿಕೇಟೆಡಾಗಿ ಹಬ್ಬ ಮಾಡಬೇಕು ಅಂತ ಆಸಕ್ತಿ ಇರೋವಂಥವ್ರಿಗೆ, ಅಥವಾ ಮಳೆಗಾಲಕ್ಕೆ ಕುರುಕುರುಮ್ಮಂತ ಸಾಯಂಕಾಲದ ಹೊತ್ತು ತಿನ್ನಬೇಕು ಅನ್ನೋಂಥವ್ರಿಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಯಾವಾಗಲೂ ಸ್ಟಾಕ್ ಇರಬೇಕು ಅಂತ ಆಸೆ ಇರುತ್ತೆ. ಸೊ ನಾನಿವಾಗ ಚಕ್ಲಿ ಮಾಡೋದು ಅಥೆಂಟಿಕ್ ವಿಧಾನದಲ್ಲಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನೊಂದು 2 ಗ್ಲಾಸು ರಾ ರೈಸನ್ನು ಹೀಗೆ ಒಂದು 2 ಗಂಟೆ ಕಾಲ ನೆನೆಸಿ ಓವರ್ನೈಟು ನೆರಳಲ್ಲಿ ಡ್ರೈ ಮಾಡ್ಕೊಂಡಿದ್ದೆ. ಈಗ ಈ ಮೆಷರ್ಮೆಂಟನ್ನು ಕ್ಲಿಯರಾಗಿ ಇಟ್ಕೊಳ್ಳಿ. ನಿಮಗೆ ನೋಡಿದ್ರೆ ಅಥೆಂಟಿಕ್ಕಾಗಿ ಸಿಗಲ್ಲ ನಿಮಗೆ ಇನ್ಫಾರ್ಮೇಷನ್. 1 kg ಅಕ್ಕಿಗೆ 1/4 kg ಉದ್ದಿನಬೇಳೆ. ದಿಸ್ ಇಸ್ ದ ಮೆಷರ್ಮೆಂಟ್. ನೀವು 400 ಗ್ರಾಮ್ ಅಕ್ಕಿ ತೊಗೊಂಡ್ರೆ 100 ಗ್ರಾಮ್ ಉದ್ದಿನಬೇಳೆ. ಸೊ ಉದ್ದಿನಬೇಳೆಯನ್ನು ಹುರಿದು ಅದರ ಘಮ ಹರಡೋ ಹಾಗೆ, ಅಂದರೆ ನಿಮ್ಗೆ ಅದು ಗೊತ್ತಾಗತ್ತಲ್ಲ, ಘಮ್ ಅಂತ ಒಂದು ಸ್ಮೆಲ್ ಬರುತ್ತಲ್ಲ, ಅಲ್ಲಿ ತನಕ ಹುರಿದು ಅದನ್ನು ಎತ್ತಿಟ್ಕೊಳ್ಳಿ. ಆಮೇಲೆ ನೀವು ಅದರ 4 ಪಟ್ಟು ಅಕ್ಕಿಯನ್ನು ಹುರ್ಕೊಳ್ಳಿ. ಕೊನೆಗೆ ಎರಡನ್ನೂ ಸೇರಿ ಹದವಾಗಿ ಒಂದು ಘಮ್ ಅನ್ನೋ ಹಾಗೆ ಹುರ್ಕೊಂಡು ಅದನ್ನು ನೀವು ಬಿಸಿನ ಆರೋದಕ್ಕೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದು ಆರಿದ ನಂತರ ನೀವು ಅದನ್ನು ನುಣ್ಣಗೆ ಪೌಡರ್ ಮಾಡಿಕೊಂಡು ಅದನ್ನು ಒಂದ್ರಿ ಇಟ್ಕೋಬೇಕಾಗತ್ತೆ. ಚಕ್ಲಿ ಅಂದರೆ ನಮಗೆ ಇಂಡಿಯನ್ಸ್ಗೆ, ಅದರಲ್ಲೂ ಸೌತ್ ಇಂಡಿಯನ್ಸ್ಗೆ ಅದೊಂಥರ ಸೆಂಟಿಮೆಂಟು. ನಮಗೆ ಮದುವೆ ಮನೆಯಲ್ಲಿ ಚಕ್ಲಿ ಇರಬೇಕು, ಹೊಸ್ಗೆನಲ್ಲಿ ಚಕ್ಲಿ ಇರಬೇಕು, ಹಾಗೆ ಹಬ್ಬ ಹರಿದಿನಗಳಿಗೆ ದೇವ್ರ ಮುಂದೆ ಅಲಂಕಾರ ಮಾಡೋದಕ್ಕೆ ಚಕ್ಲಿ ಬೇಕೇ ಬೇಕು. ಇನ್ನು ಗೋಕುಲಾಷ್ಟಮಿ ಕೂಡ ಹತ್ತಿರ ಬರ್ತಿದೆ. ಕೃಷ್ಣನಿಗೆ ತುಂಬ ಪ್ರಿಯವಾದ ತಿಂಡಿಗಳಲ್ಲಿ ಇದು ಕೂಡ ಒಂದು. ಈಗ ನಾನು ಇದನ್ನು ಒಂದ್ರಿ ಆಡ್ಕೋತಾ ಇದ್ದೀನಿ. ಸಣ್ಣ ಕಣ್ಣಿರುವಂಥ ಒಂದ್ರಿ ಅಂತೀವಿ, ಜರಡಿ ಅಂತೀವಿ, ಒಂದೊಂದು ಸೀಮೆಯಲ್ಲಿ ಒಂದೊಂದು ಥರ ಕರಿತೀವಿ. ಒಟ್ಟು ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ತರ್ತೇರಿ ಫಾರ್ಮಲ್ಲಿ ಇರಬಾರ್ದು. ಎಲ್ಲ ಗಟ್ಟಿ ಪಾರ್ಟಿಕಲ್ಸನ್ನು ತೆಗೆದುಬಿಟ್ಟು ಹಿಟ್ಟಿನ ರೂಪದಲ್ಲಿ ಇರಬೇಕು. ಇಲ್ಲ ಅಂದರೆ ಚಕ್ಲಿ ಮುರಿದು ಹೋಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬಿಳಿ ಎಳ್ಳು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಕಪ್ ಬೆಣ್ಣೆನ ಹಾಕೋತಿದ್ದೀನಿ. ಬೆಣ್ಣೆ ರೂಮ್ ಟೆಂಪ್ರೇಚರ್ನಲ್ಲಿ ಇರಲಿ, ಆಗ ನಿಮಗೆ ಸಾಟಿ ಮಾಡೋದಕ್ಕೆ, ಅಂದರೆ ಎಲ್ಲನೂ ಸೇರಿಸಿ ಹೊಂದಿಸೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಹೊಂದಿಸಿ, ಎಷ್ಟು ಚೆನ್ನಾಗಿ ನೀವು ಹೊಂದಿಸ್ತೀರೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಇದು ನಾದ್ತೀವಿ ಅಂತೀವಲ್ಲ, ನಾದೋದು ತುಂಬ ಮುಖ್ಯ. ಸಾಟಿ ಹಿಡಿಯೋದು ಅಂತ ಕೂಡ ಹೇಳ್ತಾರೆ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಇಂಗು ಕೂಡ ಹಾಕ್ಬೋದು. ನಾನು ಪೌಡರ್ ಇಂಗನ್ನು ಹಾಕಿದ್ದೀನಿ. ಸ್ವಲ್ಪ ನೀರನ್ನು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಅದರ ಕನ್ಸಿಸ್ಟೆನ್ಸಿ. ಚಕ್ಲಿ ಒರಳಲ್ಲಿ ಹೋಗಬೇಕು. ತುಂಬ ತೆಳುವಾದರೆ ಚಕ್ಲಿ ಕಟಕ್ಲಾಗುತ್ತೆ. ಸೊ ಸ್ವಲ್ಪ ಗಟ್ಟಿಯಾಗೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈಗ ನೀವು ಚಕ್ಲಿ ಒರಳು ಬೇರೆ ಬೇರೆ ರೂಪದಲ್ಲಿರುತ್ತೆ. ಬ್ರಾಸಲ್ಲಿ ಬರುತ್ತೆ, ಹಿಂಡಾಲಿಯಂ ಬರುತ್ತೆ, ಸ್ಟೀಲ್ನಲ್ಲಿ ಬರುತ್ತೆ. ನಾನು ಸ್ವಲ್ಪ ಇದು 1 ಹ್ಯಾಂಡಲ್ಲಿ ಬಳಸ್ಬೋದು ಅಂತ ಇದನ್ನು ಚೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿ ಆಯಿಲನ್ನು ಹಾಕಿ ಹೀಗೆ ನಿಧಾನಕ್ಕೆ ಚಕ್ಲಿಗೆ ಒಂದು ಶೇಪನ್ನು ಕೊಡಿ. ಅದನ್ನು ನಿಧಾನಕ್ಕೆ ಎಣ್ಣೆಗೆ ಹಾಕಿ ಕರೀರಿ. ಆ ಕರಿಯುವಾಗ ಎಣ್ಣೆಗೆ ಹಾಕಿದ ತಕ್ಷಣವೇ ನೀವು ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ, ಅದು ಒಡೆದೋಗೋ ಸಾಧ್ಯತೆ ಇರುತ್ತೆ. 1-2 ನಿಮಿಷ ಆದಮೇಲೆ ಅದನ್ನು ನಿಧಾನಕ್ಕೆ ಫ್ಲಿಪ್ ಮಾಡಿ. ತೀರಾ ಬಣ್ಣ ಬರೋದು ಬೇಕಾಗಿಲ್ಲ, ಆದರೆ ಒಂದು ಕಂದು ಬಣ್ಣ ಬರುವ ತನಕ ಅದನ್ನು ಫ್ರೈ ಮಾಡ್ಬೋದು. ಸ್ವಲ್ಪ ಇನ್ನೂ ವೈಟ್ ಆಗಿದ್ದಾಗಲೇ ಕೂಡ ತೆಗೆದ್ರೂ ಕೂಡ ಸಮಸ್ಯೆ ಇಲ್ಲ. ಅದು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಇದಕ್ಕೆ ತುಂಬ ಹೈ ಫ್ಲೇಮ್ ಇಟ್ಟರೆ ಬೇಗ ಡಾರ್ಕ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಈಗ ಹೀಗೆ ಚಕ್ಲಿಯನ್ನು ನಿಧಾನಕ್ಕೆ ಫ್ಲಿಪ್ ಮಾಡ್ತಾ ಹೋಗ್ತಿದ್ದೀವಿ. ಇದೇ ಹಿಟ್ಟನ್ನು ಬಳಸ್ಕೊಂಡು ನೀವು ತೇಂಗೊಳ್ಳಲು ಕೂಡ ಮಾಡ್ಬೋದು. ತೇಂಗೊಳ್ಳಲು ಅಂದರೆ ಗೊತ್ತಲ್ಲ, ನೂಡಲ್ಸ್ ಥರ ಇರುತ್ತೆ. ಇದೇ ಚಕ್ಲಿಯ ಹಿಟ್ಟಲ್ಲಿ ಅದನ್ನು ಕೂಡ ಮಾಡ್ಬೋದು. ಇನ್ನೊಂದು ಡಿಶ್ ರೆಡಿ ಆಗುತ್ತೆ ನಿಮಗೆ. ಹ್ಯಾಪಿ ಶ್ರಾವಣ. ಬಾಯ್ ಬಾಯ್.